ಏನದ್ಕೆ ಇಲ್ಲಿಗೆ ಬಂದ್ಬಿಟ್ರಿ? ನಿಮ್ಗೇನೋ ತಿನ್ನಿಸ್ಬೇಕು ಅಂತ ಬಂದೆ. ಕೊಡು ವಸು. ಯಾಕೆ ಚಿಕ್ಕಮ್ಮ ಶಾಕ್ ಆಗ್ಬಿಟ್ರಿ? ಯಾವತ್ತು ನೋಡಿಲ್ವಾ? ಇದನ್ನ ಪಾನ್ ಅಂತಾರೆ, ಸ್ವೀಟ್ ಪಾನ್. ತಗೊಳ್ಳಿ ಅದ್ಗೆ, ತಿನ್ನಿ. ಬೇಡ ಅದ್ಕೆ. ಯಾಕೆ ಬೇಡ ಚಿಕ್ಕಮ್ಮ? ಸ್ವೀಟ್ ಪಾನೆ ತಾನೆ, ಸ್ವೀಟ್ ಆಗಿರುತ್ತೆ, ತಿನ್ನಿ. ನಂಗೆ ಪಾನ್ ತಿಂದು ಅಭ್ಯಾಸ ಇಲ್ಲ. ಹೌದು ಅಕ್ಕ, ನಮ್ಮ ಮಮ್ಮಿಗೆ ಯಾವತ್ತೂ ಪಾನ್ ತಿಂದು ಅಭ್ಯಾಸನೇ ಇಲ್ಲ. ಹಾಗಿದ್ರೆ ನೀನ್ ತಿನ್ನು ಹಾರಿಕಾ. ನಾನಾ? ಬೇಬಿ ಕೂಡ ಪಾನ್ ತಿನ್ನೋ ಅಭ್ಯಾಸ ಇಲ್ಲ ಅದಕ್ಕೆ. ಅದೇನ್ ಚಿಕ್ಕಮ್ಮ, ನೀವಾಗ್ಲೇ ಪಾನ್ ತಿಂತಿರೋದನ್ನ ನಮ್ ರಾಕಿ ನೋಡದ್ನಂತೆ. ನಿಮಗೆ ಪಾನ್ ತಿಂದು ಅಭ್ಯಾಸ ಇಲ್ಲ ಅಂತಂದ್ಮೇಲೆ ಯಾಕೆ ತಗೊಂಡ್ರಿ? ಸುಮ್ನೆ ಅತ್ತೆ, ನೋಡೋಣ ಅಂತ. ತಿಂದು ನೋಡಿ, ಇನ್ನೂ ಚೆನ್ನಾಗಿರುತ್ತೆ. ತಗೊಳ್ಳಿ ಚಿಕ್ಕಮ್ಮ. ಬೇಡ ವಸು, ನನಗೆ ತಲೆ ತಿರುಗುತ್ತೆ. ಯಾವತ್ತೂ ಪಾನ್ ತಿಂದಿಲ್ಲ ಅಂದ್ರೆ ತಲೆ ತಿರುಗುತ್ತೆ ಅಂತ ಹೇಗೆ ಗೊತ್ತು? ಪಾನ್ ಅಂದ್ರೆ ಭಯ ಪಡೋ ಅಗತ್ಯ ಏನಿಲ್ಲ ಚಿಕ್ಕಮ್ಮ. ವೀಳ್ಯದೆಲೆ, ಅಡಿಕೆ, ಸುಣ್ಣ, ಗುಲ್ಕನ್ ಎಕ್ಸೆಟ್ರಾ ಇರುತ್ತೆ ಅಷ್ಟೇ. ವಿಷ ಏನ್ ಹಾಕಿರಲ್ಲ. ತಿನ್ನಿ ಚಿಕ್ಕಮ್ಮ. ಬೇಡ. ತಿಂತ್ಯಾ ಇಲ್ವಾ? ನೀವ್ ತಿಂದಿಲ್ಲ ಆದ್ರೆ ಹಾರಿಕಾ ಕೈಲಿ ತಿನ್ನಿಸ್ತೀನಿ. ಹೇಳಿ, ನಿಮ್ಮಿಬ್ರಲ್ಲಿ ಯಾರು ತಿಂತೀರಾ? ಮಮ್ಮಿ ತಿಂತಾರೆ. ಇಲ್ಲ, ಬೇಬಿನೇ ತಿಂತಾಳೆ. ಮಮ್ಮಿನೇ ತಿಂತಾರೆ. ಪ್ಲೀಸ್ ಬೇಬಿ, ಪ್ಲೀಸ್ ತಿನ್ನು ಮಮ್ಮಿ. ನಿಮ್ ಬೇಬಿನೇ ಹೇಳ್ತಿದ್ದಾಳಲ್ಲ ಚಿಕ್ಕಮ್ಮ, ನೀವೇ ತಿನ್ಬೇಕು. ಅಯ್ಯೋ ಬೇಡ. ಅಯ್ಯೋ ಬೇಡ. ಬೇಡ ಅಕ್ಕ ಪ್ಲೀಸ್ ಅಕ್ಕ, ಬೇಡ, ಬಿಟ್ಬಿಡಿ ನನ್ನ. ತಿನ್ನಿ ಮಮ್ಮಿ. ಮಮ್ಮಿ ತಿನ್ನು. ಮಮ್ಮಿ. ಮಮ್ಮಿ ತಿನ್ನಿಸ್ಬೇಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಏನ್ ವಸು, ನನ್ನೇ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಪಾನ್ ತಿಂದ್ರೆ ಯಾರು ಸಾಯಲ್ಲ ಚಿಕ್ಕಮ್ಮ. ಆ ಪಾನ್ ನಲ್ಲಿ ವಿಷ ಇದೆ. ನಿಮ್ಗದ್ ಹೇಗ್ ಗೊತ್ತು ಅದಕ್ಕೆ? ಅದು ಅದು ಹೇಳಿ ಚಿಕ್ಕಮ್ಮ. ಅಪ್ಪಿತಪ್ಪಿ ನೀವೇನಾದ್ರೂ ಆ ಪಾನಲ್ಲಿ ವಿಷ ಹಾಕಿದ್ರಾ? ನಾನೇನಕ್ ವಿಷ ಹಾಕ್ತೇನೆ? ನನ್ ಮಮ್ಮಿನೇ ಹೊಡಿತೀರಾ? ನನ್ ಬೇಬಿನೇ ಹೊಡಿತೀರಾ? ಸರಿಯಾಗಿದೆ.
ಯಾಕಕ್ಕ ಹಾಗೆ ನೋಡ್ತಿದ್ಯಾ? ಇನ್ನೊಂದು ರೌಂಡ್ ಶುರು ಮಾಡ್ಕೋತ್ಯಾ? ಯಾಕೆ ಅಮ್ಮ ಮಗಳಿಗೆ ದೆವ್ವ ಏನಾದ್ರೂ ಹಿಡ್ದಿದ್ಯಾ? ತಿನ್ನೋ ಪಾನಲ್ಲಿ ವಿಷ ಹಾಕ್ತೀರಾ? ಏನೋ ರಾಕಿ ನೋಡಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ಆ ಪಾನ್ ತಿಂದವರು ಸತ್ ಹೋಗ್ತಾ ಇದ್ರು ಅಲ್ವಾ? ಈ ಮದ್ವೆ ನಿಂತು ಹೋಗ್ತಾ ಇತ್ತು ತಾನೆ? ಯಾರನ್ನ ಸಾಯಿಸ್ಬೇಕು ಅಂತ ಪಾನಲ್ಲಿ ವಿಷ ಹಾಕಿದ್ರಿ, ಅದೇ ಪಾನ ನಿಮಗ್ ತಿನ್ಸ್ಬೇಕು ಅಂತ ಬಂದ್ರೆ ಸಾವು ಕಣ್ಮುಂದೆ ಬರ್ತಿದ್ದ ಹಾಗೆ ನೀವಿಬ್ರಿಗೂ ಭಯ ಶುರು ಆಗೋಯ್ತಾ? ನಿಮ್ ಪ್ರಾಣಿಗೆ ಒಂದ್ ನ್ಯಾಯ, ಇನ್ನೊಬ್ರ ಪ್ರಾಣಿಗೆ ಇನ್ನೊಂದ್ ನ್ಯಾಯನಾ? ಮಮ್ಮಿ, ನಾನಿವಾಗ ಎಸ್ಕೇಪ್ ಆಗಬೇಕು, ಇಲ್ಲಾಂದ್ರೆ ನಾನು ಈ ಮನೇಲಿ ಇರಕ್ ಬಿಡಲ್ಲ. ಏನಂತೆ ನೀವು ಹೇಳ್ತಿರೋದು? ನಮ್ಮ ಮಮ್ಮಿ ಪಾನಲ್ಲಿ ವಿಷ ಹಾಕಿದ್ರಾ? ಎಂಥ ಕೆಲಸ ಮಾಡಿದ್ಯಾ ಮಮ್ಮಿ? ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ನಂತ ಅಮ್ಮ ಇದ್ರು ಒಂದೇ, ಸತ್ರು ಒಂದೇ. ಪ್ಲೀಸ್ ಸತ್ತೋಗೋ, ಸತ್ತೋಗೋ ಪ್ಲೀಸ್. ಏನೇ ಸ್ವಂತ ತಾಯಿನೇ ಸಾಯಿಸ್ತೀಯಾ? ನಿಲ್ಸಿ ಚಿಕ್ಕಮ್ಮ ನಿಮ್ ಡ್ರಾಮಾನ. ಯಾಕೆ ಹೀಗ್ ಮಾಡಿದ್ರಿ ಅಂತ ಹೇಳಿ. ಯಾರನ್ನ ಸಾಯಿಸೋದಕ್ಕೆ ಈ ಪ್ಲಾನ್ ಮಾಡಿದ್ರಿ? ಸಾರಿ ವಸು, ನೀನ್ ಹಾರಿಕನ್ನ ಬೈಯೋದ್ ನೋಡಿ ಕೋಪ ಬಂತು. ಅದೇ ಕೋಪದಲ್ಲಿ ನಿನ್ನ ಏನಾದ್ರೂ ಮಾಡ್ಬೇಕು ಅಂತ ಪಾನಲ್ಲಿ ವಿಷ ಹಾಕ್ದೆ. ಮನುಷ್ಯಲ ನೀನು? ನಿನ್ ಮಗಳ ಥರ ಇರೋಳ್ನ ಸಾಯ್ಸಕ್ ನೋಡಿದ್ಯಾ? ಹಾರಿಕಾ ತಪ್ಪು ಮಾಡಿದಿಕ್ಕೆ ವಸು ಬೈದ್ಲು, ಅಷ್ಟಕ್ಕೆಲ್ಲ ಸಾಯಿಸ್ಬಿಡ್ತಾರ? ಸಾರಿ ಅದ್ಕೆ. ಇನ್ನೊಂದು ಕ್ಷಣನೂ ನೀನ್ ಇಲ್ಲಿರೋದಕ್ಕೆ ನಿನ್ಗೆ ಅರ್ಹತೆನೇ ಇಲ್ಲ. ಈಗಲೇ ಇಲ್ಲಿಂದ ಹೊರಟೋಗು. ಮತ್ತೆ ಮದ್ವೆ ಮನೇಲಿ ಎಲ್ಲಾದ್ರೂ ಕಾಣಿಸ್ಕೊಂಡ್ಯೋ ನೀನು ವಸುನ ಸಾಯಿಸಕ್ ಹೊರಟಿದ್ಯಾ ಅನ್ನೋ ವಿಷಯನ ಅಬ್ಬಿಗೆ ಹೇಳ್ಬೇಕಾಗತ್ತೆ. ಮದ್ವೆ ಮನೇನು ಅಂತ ನೋಡ್ದೆ ನೀನೇನೋ ಹೂತಾಕ್ಬಿಡ್ತಾನೆ. ಬೇಡ ಅದ್ಕೆ, ಈಗ್ಲೇ ಹೊರಟೋಗ್ತೀನಿ. ಮದ್ವೆ ಮುಗಿಯೋವರೆಗೂ ಈ ಕಡೆ ಬರಲ್ಲ. ಹೇಗೂ ಬಂದಿದ್ದೀರಲ್ಲ, ಮದ್ವೆ ಆದ್ಮೇಲೆ ಹೊರಡಿ. ಬೇಡ ವಸು, ಇಂಥ ವಿಷ ಜಂತುಗಳನ್ನ ಮನೇಲಿ ಇಟ್ಕೋಬಾರ್ದು. ಹೋಗ್ಲಿ ಬಿಡು, ತೊಲಗಿ ಆಚೆ. ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್ ಹಾರಿಕಾ. ಇನ್ನೊಂದ್ಸಲ ಇಂಥ ನೀಚ ಕೆಲಸ ಮಾಡಿದೆ ಅಂದ್ರೆ ನಿನಗೂ ಕೂಡ ನಿಮ್ಮಮ್ಮನಿಗೆ ಬಂದಿರೋ ಗತಿನೇ ಬರುತ್ತೆ. ಪ್ರಾಮಿಸ್ ಅತ್ತೆ, ಇನ್ಮೇಲೆ ಇಂಥ ಕೆಲಸ ಮಾಡಲ್ಲ. ನಡಿ ವಸು. ನನ್ನ ಮಮ್ಮಿನೇ ಕಳಿಸ್ತೀರಾ? ಮಾಡ್ತೀನಿ ರೀ ನಿಮ್ಗೆಲ್ಲ. ಕಿರ್ಚಿದ್ರೆ ಕತ್ತಿಸಿ ಸಾಯಿಸ್ಬಿಡ್ತೀನಿ. ಬಿಡು. ಬಾಯಿ ಮುಚ್ಕೊಂಡು ನಾನು ಹೇಳೋದನ್ನ ಕೇಳು. ನಾಳೆ ಬೆಳಗ್ಗೆ ನಿನ್ನ ಮದುವೆ, ನಾಡಿದ್ದು ಹ್ಯಾಪಿಯಾಗಿ ಅತ್ತೆ ಮನೆಗೆ ಹೋಗ್ಬಿಡ್ತೀಯಾ? ನನ್ನ ಹತ್ರ ಇರೋ ನಮ್ಮ ಫೋಟೋ ವಿಡಿಯೋ ನಾನು ಯಾರಿಗೂ ತೋರಿಸ್ದೇ ಇದ್ದರೆ ನಾಳೆ ನಿನ್ನ ಮದುವೆ ನಡೆಯುತ್ತೆ. ಮದುವೆ ಗಂಡು ನಿಂಗೆ ತಾಳಿ ಕಟ್ತಾನೆ, ಇಲ್ಲ ಅಂದರೆ ಮರ್ಯಾದೆ ಕಳ್ಕೊಂಡು ಸೂಸೈಡ್ ಮಾಡ್ಕೋತೀಯಾ? ನಾಳೆ ನಾನು ಅದನ್ನು ಯಾರಿಗೂ ತೋರಿಸ್ಬಾರ್ದು ಅಂದರೆ ನೀನೊಂದು ಕೆಲಸ ಮಾಡಬೇಕು. ನನಗೆ ನೀನು ಒಡವೆ ಬೇಡ, ಹಣನೂ ಬೇಡ. ಇದೊಂದು ರಾತ್ರಿ ನನ್ನ ಜೊತೆ ಬಾ. ಇದೊಂದು ರಾತ್ರಿ ನನ್ನ ಜೊತೆ ಕಾಲ ಕಳಿ. ನಿನ್ನ ಬಿಟ್ಬಿಡ್ತೀನಿ. ನನ್ನ ಹತ್ರ ಇರೋ ಎವಿಡೆನ್ಸ್ ಎಲ್ಲ ನೀನು ಕೊಟ್ಬಿಡ್ತೀನಿ.
ಮತ್ತಿನ್ಯಾವತ್ತೂ ನಿನ್ನ ತಂಟೆಗೆ ಬರಲ್ಲ, ನಿನ್ನ ಕಣ್ಣಿಗೂ ಕಾಣಿಸಲ್ಲ. ನಾನು ಮಾತು ಕೊಡ್ತಿದ್ದೀನಿ, ಇದು ಒಂದೇ ಒಂದು ರಾತ್ರಿ ನನ್ನ ಜೊತೆ ಬಾ. ಆಮೇಲೆ ಲೈಫ್ ಲಾಂಗು ನೀನು ಹ್ಯಾಪಿಯಾಗಿರು. ಜಾಗ ಯಾವುದಂತ ಯೋಚನೆ ಮಾಡ್ತಿದ್ಯಾ? ಎಲ್ಲರೂ ಇಲ್ಲೇ ಇದ್ದಾರೆ. ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲ. ಅಲ್ಲೇ ನಾವು ಫಸ್ಟ್ ಆ್ಯಂಡ್ ಲಾಸ್ಟ್ ನೈಟ್ ಮಾಡ್ಕೊಳ್ಳೋಣ. ಬೆಳಗಿನ ಜಾವನೇ ನೀನು ಎವಿಡೆನ್ಸ್ ನಿನ್ನ ಕೈ ಕೊಟ್ಟು ನನ್ನ ದಾರಿ ನಾನು ನೋಡ್ಕೊತೀನಿ. ನೀನು ವಾಪಸ್ ಬಂದು ಸಂತೋಷವಾಗಿ ಮದುವೆ ಮಾಡ್ಕೊ, ಸಂತೋಷವಾಗಿರು. ನಿನಗೆ ಬೇರೆ ಆಪ್ಷನ್ನೇ ಇಲ್ಲ ಶ್ರಾವ್ಯ. ಈ ರಾತ್ರಿ ನಾವು ಸೇರದೇ ಇದ್ರೆ ನಾಳೆ ಬೆಳಗ್ಗೆ ನಿನ್ನ ಮರ್ಯಾದೆ ಹೋಗುತ್ತೆ. ಮದುವೆ ಮನೆನ ಸಾವಿನ ಮನೆಯಾಗಿ ಬದಲಾಯಿಸ್ತೀನಿ. ನಾನು ಚಿನ್ನ ದುಡ್ಡು ಕೇಳ್ತಾ ಇಲ್ಲ, ಆಸ್ತಿ ಬರ್ಕೊಡು ಅಂತಲೂ ಕೇಳ್ತಾ ಇಲ್ಲ. ಜಸ್ಟ್ ನಿನ್ನ ಶೀಲಾನ ನನಗೆ ಕೊಟ್ಟರೆ ಅದೇ ಸಾಕು, ಇನ್ನೇನು ಬೇಡ. ನಾನು ನಿಮ್ಮ ಮನೇಲಿ ವೆಯ್ಟ್ ಮಾಡ್ತೀನಿ. ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ರೆಡಿಯಾಗಿ ಅರ್ಧ ಗಂಟೆಲಿ ಬಂದ್ಬಿಡು. ನಿನಗೋಸ್ಕರ ನಾನು 1 ಗಂಟೆ ವೆಯ್ಟ್ ಮಾಡ್ತೀನಿ. ಅಷ್ಟರಲ್ಲಿ ನೀನು ಬರದೇ ಇದ್ದರೆ ನಾಳೆ ಬೆಳಗ್ಗೆ ನಮ್ಮ ಫೋಟೋ ವಿಡಿಯೋ ಬಯಲಾಗುತ್ತೆ. ನಾಳೆ ಮದುವೆ ಮಾಡ್ಕೊತೀಯೋ ಇಲ್ಲ ಸೂಸೈಡ್ ಮಾಡ್ಕೊತೀಯೋ ನಿನಗೆ ಬಿಟ್ಟಿದ್ದು. ಚಿಕ್ಕಪ್ಪ, ಚಿಕ್ಕಪ್ಪ, ಅವನು ಮತ್ತೆ ನಾನೆಲ್ಲ ಕೇಳಿಸ್ಕೊಂಡೆ ಶ್ರಾವ್ಯ, ನೀನೇನು ಹೇಳಬೇಕಾಗಿಲ್ಲ. ನಾನು ಸತ್ತೋಗ್ತೀನಿ ಚಿಕ್ಕಪ್ಪ, ನನ್ನ ಕೈಲಿ ಆಗ್ತಿಲ್ಲ. ನೀನ್ಯಾಕಮ್ಮ ಸಾಯ್ಬೇಕು? ಕೇಳ್ಬಾರ್ದನ್ನ ಕೇಳಿದ್ನಲ್ಲ, ಆ ನೀಚ ಸಾಯ್ಬೇಕು. ಬೇತಾಳ ಥರ ನಿನ್ ಬೆನ್ ಹಿಂದೆ ಬಿದ್ದಿರೋ ಆ ದುಷ್ಟ, ಆ ಕೆಟ್ಟವನ್ ಸಾಯ್ಬೇಕು. ನನಗ್ ಭಯ ಆಗ್ತಿದೆ ಚಿಕ್ಕಮ್ಮ. ಭಯ ಪಡ್ಬೇಡ ಶ್ರಾವ್ಯ, ಅವನಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ರಾತ್ರಿನೇ ಅವನಿಗೊಂದು ಗತಿ ಕಾಣಿಸ್ತೀನಿ. ಜೀವನದಲ್ಲಿ ಮತ್ತೆ ಅವನು ನಿನ್ನ ತಂಟೆಗೆ ಬರಲೇಬಾರ್ದು. ಆದರೆ ನೀನೊಂದು ಕೆಲಸ ಮಾಡಬೇಕು. ಸರಿ ಚಿಕ್ಕಮ್ಮ. ನೀನು ಧೈರ್ಯವಾಗಿರಮ್ಮ, ನಿನ್ನ ಜೊತೆ ನಾವಿದ್ದೀವಿ. ಓಕೆ, ನೀನೇನು ಭಯಪಡಬೇಡ. ಬಾರೆ ಬಾ, ಇವತ್ತು ನನ್ನ ಆಸೆ ನೆರವೇರುತ್ತೆ. ನನ್ನ ಹತ್ರ ಯಾವ ಎವಿಡೆನ್ಸೂ ಇಲ್ಲ. ಇವತ್ತು ರಾತ್ರಿ ನಿನ್ನ ಜೊತೆ ಕಾಲ ಕಳೆಯೋದೇ ಎವಿಡೆನ್ಸು. ನಾವು ಜೊತೆಯಾಗಿರೋದೆಲ್ಲ ನನ್ನ ಫೋನಲ್ಲಿ ನಾನು ರೆಕಾರ್ಡ್ ಮಾಡ್ತೀನಿ. ಅದನ್ನೇ ನಾಳೆ ಮದುವೆ ಮಂಟಪದಲ್ಲಿ ಎಲ್ಲರ ಮುಂದೆ ಪ್ಲೇ ಮಾಡಿ ನನ್ನ ಸ್ವಂತ ಮಾಡ್ಕೋತೀನಿ. ನೀನು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಬೇಬಿ. ಬರಲ್ವೇನೋ ಅಂದ್ಕೊಂಡಿದ್ದೆ. ನಿನಗೂ ಯಾವುದೋ ಒಂದು ಮೂಲೆಯಲ್ಲಿ ನನ್ನ ಮೇಲೆ ಪ್ರೀತಿ ಇದೆ ಅಲ್ವಾ? ಅಯ್ಯೋ, ಯಾಕೆ ದೂರ ಹೋಗ್ತಾ ಇದೆಯಾ? ಓ, ಯಾರಾದರೂ ನೋಡ್ಬಿಡ್ತಾರೆ ಅಂತನಾ? ಸಾರಿ ಬೇಬಿ, ಬೇಗ ಡೋರ್ ತೆಗಿ, ಒಳಗೆ ಹೋಗೋಣ.
ಲೈಟ್ಸ್ ಆನ್ ಮಾಡು ಚಿನ್ನ, ಲೈಟ್ಸ್ ಆನ್ ಮಾಡು. ನೀನೇನಿಲ್ಲಿ? ಮತ್ತೆ ನೀ ನಂಗೆ ಮೋಸ ಮಾಡಿದ್ಯಾ? ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ನಿಂತ್ಕೋ. ಎಲ್ಲೋ ಹೋಗ್ತಾ ಇದೀಯಾ? ನಿನ್ನ ಬಗ್ಗೆ ನನಗೆ ಮದುವೆ ಮನೇಲೇ ಗೊತ್ತಾಯ್ತು. ನಿನ್ನ ಅಲ್ಲೇ ಆವಾಗಲೇ ಹೊಡಿಬೋದಾಗಿತ್ತು. ಆದರೆ ನೀನು ಯಾರು ಏನು ಅಂತ ಗಂಡಿನ ಕಡೆಯವ್ರಿಗೆ ಹೇಳಬೇಕಾಗ್ತಿತ್ತು. ಅದಕ್ಕೆ ಇಲ್ಲಿವರೆಗೂ ಸುಮ್ಮನೆ ಇದ್ದೆ. ಸಾರಿ ಸರ್, ನಾನು ಶ್ರಾವ್ಯನ ಇಲ್ಲಿ ಬೇರೇನಕ್ಕೂ ಕರೀಲಿಲ್ಲ. ಸುಮ್ಮನೆ ಮಾತಾಡೋಣ ಅಂತ ಕರೆದೆ. ನನಗೇನು ಮಾಡಬೇಡಿ. ಡೋರ್ ತೆಗೆದ್ರೆ ಹೊರಟೋಗ್ತೀನಿ, ಮತ್ತೆ ಕಾಣಿಸ್ಕೊಳ್ಳಲ್ಲ. ನಿನ್ನ ಹೇಗೆ ಕಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಶ್ರಾವ್ಯ, ನೀನು ಹೋಗಮ್ಮ. ಇವನಿಗೆ ಬೇಕಾಗಿರೋದನ್ನ ಕೊಟ್ಟೇ ಬರ್ತೀನಿ. ಹೋಗಮ್ಮ. ಪ್ಲೀಸ್ ಸರ್, ಪ್ಲೀಸ್ ಸರ್, ನನಗೇನು ಮಾಡಬೇಡಿ. ಒಂದು ಹುಡುಗಿನ ಪ್ರೀತಿಸಿದ ಮೇಲೆ ಅವಳು ನಮಗೆ ಸಿಗದೇ ಇದ್ರೂ ಕೂಡ ಅವಳು ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳೋದೆ ಕಣೋ ನಿಜವಾದ ಪ್ರೀತಿ. ಆದರೆ ನೀನೇನು ಮಾಡಿದೆ? ಒಂದು ಕಾಲದಲ್ಲಿ ಅಮಾಯಕಳಾಗಿ ನಿನ್ನ ಪ್ರೀತಿಸಿದ ಹುಡುಗಿನ ದುಡ್ಡುಗೋಸ್ಕರ ನೀನೇ ಕಳ್ಕೊಂಡೆ. ನೀನು ಎಂಥವನು ಅಂತ ಗೊತ್ತಾದ ಮೇಲೆ ಅವಳು ನಿನ್ನ ದೂರ ಇಟ್ಟಿದ್ಲು. ಮತ್ತೆ ಅವಳು ಹಿಂದೆ ಬಿದ್ದೆ. ಈ ಸರಿ ಅವಳು ದೇಹ ಬೇಕು ಅಂತ ಕೇಳ್ತಾ ಇದೀಯಾ? ಅದೆಷ್ಟು ದೊಡ್ಡ ತಪ್ಪು ಗೊತ್ತಾ ನಿನಗೆ? ಸರ್ ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್, ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಏನೋ ಬಿಡೋದು ನಿನ್ನ. ಸಾರಿ ಸರ್, ಶ್ರಾವ್ಯ ಹತ್ರ ಮಾತಾಡಬೇಕು ಅಂತ. ಒಂದು ಹುಡುಗಿ ನೋ ಅಂದಮೇಲೆ ದಾಟ್ ಮೀನ್ಸ್ ನೋ. ಅಂದ್ರೆ ಅವಳಿಗೆ ನೀನು ಬೇಡ ಅಂತ ಅರ್ಥ. ಬೇಡ ಅಂತ ಹೇಳಿದ್ಲು ಅಂತ ಹೆದರ್ಸೋದು, ಬಲವಂತ ಮಾಡೋದು ಗಂಡಸರ ಲಕ್ಷಣ ಅಲ್ಲ, ಪ್ರಾಣಿಗಳ ಲಕ್ಷಣ. ಪ್ರಾಣಿಗಳು ಕೂಡ ಈ ತರ ಮಾಡಲ್ಲ ಸರ್. ಇನ್ಯಾವತ್ತೂ ಹಿಂಗೆ ಮಾಡಲ್ಲ ಸರ್, ಬಿಟ್ಬಿಡಿ ಸರ್. ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್. ನಿನ್ನ ನಮ್ಮನೆ ಹೆಣ್ಮಗಳ ಮೇಲೆ ಕಣ್ಣು ಹಾಕಿರೋ ನಿನ್ನ ಅದು ಹೆಂಗೋ ಬಿಡ್ತೀನಿ. ಇನ್ ಯಾವ ಹುಡುಗಿ ತಂಟೆಗೂ ಹೋಗ್ಬಾರ್ದು ನೀನು. ನಡಿಯೋ. ಸರ್ ಬಿಟ್ಬಿಡಿ ಸರ್. ಬಾಯಿ ಮುಚ್ಚೋ. ಸರ್, ಸರ್ ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಸರ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್. ಸರ್ ಬಿಟ್ಬಿಡಿ ಸರ್. ಸರ್ ಸರ್ ಪ್ಲೀಸ್ ಸರ್. ಸರ್ ಬಿಟ್ಬಿಡಿ ಸರ್, ಹೋಗ್ಬಿಡ್ತೀನಿ ಸರ್. ಬೇಡ ಸರ್. ಏಯ್, ಶ್ರಾವ್ಯ ಮದುವೆ ಆಗೋವರೆಗೂ ಇಲ್ಲೇ ಇರಬೇಕು. ಶ್ರಾವ್ಯನ ಅತ್ತೆ ಮನೆ ಕಳಿಸಿದ್ಮೇಲೆ ನೀನೇನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ಆಣೆ ಮಾಡಿ ಹೇಳುತ್ತೀನಿ ನಾನು ನಿನ್ನವಳು. ಏನೇ ಹಾಗೆ ದೇವ ತರ ನೋಡ್ತಿದ್ಯಾ? ನಿನಗೇನಾದ್ರೂ ಬುದ್ಧಿ ಇದ್ಯಾ? ಮಿನಿಮಮ್ ಕಾಮನ್ ಸೆನ್ಸ್ ಇದ್ಯಾ? ನಾಳೆ ಬಗ್ಗೆ ಸ್ವಲ್ಪನಾದ್ರೂ ಭಯ ಇದ್ಯಾ? ಭಯ ಯಾಕೆ? ನಾಳೆ ಶ್ರಾವ್ಯ ಮದ್ವೆ. ಅದಕ್ಕೆ ತಾನೇ ಇವತ್ತು ಮೆಹಂದಿ ಫಂಕ್ಷನ್, ಸಂಗೀತ್ ಫಂಕ್ಷನ್ ಮಾಡ್ಕೊಂಡಿದ್ದು. ಕಮಲ್ ಮತ್ತೆ ನಾನು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ವಿ. ನನಗಂತೂ ಇವತ್ತಿನ ದಿನಾನ ಮರೆಯೋದಕ್ಕೆ ಆಗಲ್ಲ. ಮತ್ತೆ ಮತ್ತೆ ಸಿಗದೆ ಇರೋ ದಿನ. ನಿಲ್ಲಿಸ್ತೀಯಾ ನಿನ್ ಪುರಾಣ? ಆವಾಗಿಂದನೂ ಮದ್ವೆ ಮದ್ವೆ ಅಂತ ಹೇಳ್ತಿದ್ಯಲ್ಲ, ನಿನ್ನ ಮದ್ವೆಗೋಸ್ಕರ ಏನ್ ಮಾಡ್ಬೇಕೋ ಯೋಚನೆ ಮಾಡಿದ್ಯಾ? ನನಗೆ ಕಮಲ್ ಸಿಕ್ಕಾಯ್ತು, ಇನ್ನೇನ್ ಯೋಚನೆ ಮಾಡ್ಬೇಕು? ಮದ್ವೆ ಆಗೋದಕ್ಕೆ ಹುಡುಗಿಗೆ ಹುಡುಗ ಸಿಕ್ಕಿದ್ರೆ ಸಾಕಾಗಲ್ಲ, ಮದ್ವೆ ಮಾಡ್ಕೊಳ್ಳೋದಕ್ಕೆ ದುಡ್ಡು ಬೇಕಾಗತ್ತೆ. ನಾಳೆ ಶ್ರಾವ್ಯ ಮದ್ವೆ ಮಾಡ್ಕೊಂಡು 7 ತೊಲ ಬಂಗಾರ ಹಾಕೊಂಡ್ ಅತ್ತೆ ಮನೆಗೆ ಹೋದ್ರೆ
ನಮ್ ಕೈ ಕೊನೆಗ್ ಸಿಗೋದು ತೆಂಗಿನ ಚಿಪ್ಪೆ. ನಿನ್ ಮದ್ವೆಗೆ ತೋಳ್ನ ಕಟ್ಟಕ್ಕೂ ದುಡ್ಡಿರಲ್ಲ. ಆ ಒಡವೆಗೋಸ್ಕರ ಎಷ್ಟೆಲ್ಲ ಪ್ಲಾನ್ ಮಾಡಿದ್ವಿ, ಪಡಬಾರದ್ ಕಷ್ಟಪಟ್ವಿ. ನಮಗ್ ತಲೆನೋವು ಬಂತು ಅನ್ನೋದ್ ಬಿಟ್ರೆ ಕೈಗೆ ಏನಾದ್ರೂ ಸಿಕ್ತಾ? ಆ ವಸು ನಿಮ್ಮಮ್ಮನ್ನ ಹೊಡೆದು ನಿಮ್ಮಮ್ಮನ ಆಚೆ ಕಳ್ಸಿದ್ಲು. ಇನ್ನೇನ್ ಮಾಡ್ಬೇಕೆ? ಅಂದ್ರೆ ಒಡವೆಗೋಸ್ಕರ ನಾವೇನು ಪ್ರಯತ್ನ ಮಾಡ್ಬಾರ್ದಾ? ಶ್ರಾವ್ಯಂಗ್ ಒಡವೆ ಹಾಕಿ ಅತ್ತೆ ಮನೆ ಕಳ್ಸ್ಕೊಡ್ಬೇಕಾ? ಅಮೆರಿಕಾಗ್ ಹೋಗೋದ್ ಬಿಟ್ಟು ಇಲ್ಲೇ ಇಡ್ಲಿ ಮಾರ್ಕೊಂಡು, ಹಿಟ್ಟು ರುಬ್ಕೊಂಡು, ಎಂಜಲ್ ತಟ್ಟೆ ತೊಳ್ಕೊಂಡು ಓಡಾಡ್ಕೊಂಡಿರಣ್ವಾ? ನನಗಂತ ಕರ್ಮ ಏನೋ ಬಂದಿಲ್ಲ. ನಾನು ಕಮಲ್ ಲವ್ ಮ್ಯಾರೇಜ್ ಮಾಡ್ಕೊಂಡು ಚೆನ್ನೈಗೆ ಹೋಗ್ತೀವಿ, ಅಲ್ಲೇ ಸೆಟ್ಲ್ ಆಗ್ತೀವಿ. ಓಹೋ, ಅಮೆರಿಕ ಕನ್ಸೆಲ್ಲ ಚೆನ್ನೈಗ್ ಶಿಫ್ಟ್ ಆಗೋಯ್ತಾ? ನಿಮ್ಮನ್ನ ದೇವ್ರು ಉದ್ಧಾರ ಮಾಡಕ್ಕಾಗಲ್ಲ. ಒಡವೆ ಅಂದ್ರೆ ನನಗಿಷ್ಟ ಇಲ್ಲ ಅನ್ಕೊಂಡಿದ್ಯಾ? ಅದನ್ ಪಡ್ಕೊಳ್ಳೋಕೆ ದಾರಿನೇ ಸಿಗ್ತಾ ಇಲ್ವೇ? ಏನೇ ಪ್ಲಾನ್ ಮಾಡಿದ್ರು ಫೇಲ್ ಆಗ್ತಾ ಇದೆ. ದೇವ್ರೆ, ಒಡವೆ ಸಿಗೋದಕ್ಕೆ, ನಾವು ಅಮೆರಿಕ ಹೋಗೋದಕ್ಕೆ, ಈ ಮದ್ವೆ ನಿಲ್ಸೋದಕ್ಕೆ ಒಂದೇ ಒಂದ್ ಚಾನ್ಸ್ ಕೊಡು ಸ್ವಾಮಿ.